ಸ್ತ್ರೀವಾದಿ ಚಿಂತನೆ ಎಂಬುದು ಉಳಿದೆಲ್ಲ ಜ್ಞಾನ ವಲಯಗಳಂತೆ ಪ್ರತ್ಯೇಕ ವಿಭಾಗವೆನಿಸಿ ನಿಲ್ಲುವ ಚಿಂತನೆಯಲ್ಲ. ಮಹಿಳೆಯರ ಬದುಕುಗಳಷ್ಟೇ ಅಲ್ಲ, ಪುರುಷರ ಬದುಕುಗಳು ಕೂಡ ಪಿತೃಪ್ರಧಾನ ರಾಜಕಾರಣದಲ್ಲಿ ಬಂಧನಕ್ಕೆ ಒಳಗಾಗಿವೆ ಎಂಬ ಅರಿವನ್ನು ಹೊಂದಿರುವ ಒಂದು ಸಾವಯವ ಚಿಂತನೆ. ಈ ಅರಿವನ್ನು ದೃಢೀಕರಿಸುವ ಒಂದು ಹಾದಿಯಾಗಿ ಈ ಚಿಂತನೆಯು ಪಿತೃಪ್ರಧಾನ ವ್ಯವಸ್ಥೆಯು ತನ್ನ ಸಾಂಸ್ಥಿಕ ರಚನೆಗಳಲ್ಲಿ ಹಾಗೂ ಜ್ಞಾನ ವಲಯಗಳಲ್ಲಿ ಹುದುಗಿಸಿಟ್ಟಿರುವ ನಿಯಮಾವಳಿಗಳು ಹಾಗೂ ಮಿತ್ಗಳನ್ನು ಮರುಶೋಧನೆಗೆ ಒಳಪಡಿಸುತ್ತದೆ. ಈ ಸ್ತ್ರೀವಾದಿ ಚರ್ಚೆಗಳಲ್ಲಿ ಬಳಸಲಾಗುವ ಕೆಲವು ಪರಿಭಾಷೆಗಳನ್ನು ಬಳಸುವ ಅಗತ್ಯ ಇಲ್ಲಿದೆ. ಸಾಮಾನ್ಯವಾಗಿ ಪಿತೃಪ್ರಧಾನ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡುಗಳನ್ನು ವಿಂಗಡಿಸುವ ಉದ್ದೇಶಕ್ಕಾಗಿಯೇ ಕೆಲವು ಮಿತ್ಗಳನ್ನು ನೆಲೆಗೊಳಿಸಲಾಗಿದೆ. ಅದರಲ್ಲಿ ಬಹಳ ಮುಖ್ಯವಾದುದು ಮನುಷ್ಯ ಗುಣಗಳನ್ನು ಹೆಣ್ಣು ಗುಣ, ಗಂಡು ಗುಣ ಎಂದು ಪ್ರತ್ಯೇಕಿಸುವ ಮಾತು. ಮೇಲುನೋಟಕ್ಕೆ ಚಿಕ್ಕ ಮಕ್ಕಳಿಂದಲೇ ಈ ಗುಣಗಳು ಹೀಗೆಯೇ ಪ್ರತ್ಯೇಕಗೊಂಡು ಕಾಣುತ್ತವೆ ಎಂಬುದು ಸುಳ್ಳಲ್ಲ. ಹೆಣ್ಣು ಮಗುವು ಮೃದು ಗುಣಗಳನ್ನೇ ತೋರುವುದು ಮತ್ತು ಗಂಡು ಮಗುವು ಒರಟು ಗುಣಗಳನ್ನೇ ತೋರುವುದು ಸಹಜವೇ ಎಂಬಂತೆ ಕಾಣುತ್ತದೆ. ಹರಿಯಕ್ಕೆ ಬರುವ ವೇಳೆಗೆ ಈ ಮಕ್ಕಳು ಸ್ತ್ರೀತ್ವ ಹಾಗೂ ಪುರುಷತ್ವದ ಗುಣಗಳನ್ನು ವ್ಯಕ್ತ ಮಾಡುತ್ತವೆ. ಹೆಣ್ಣು ನಯ, ವಿನಯ, ನಾಚಿಕೆ, ಹೊಂದಾಣಿಕೆ, ಸಹನೆ, ತ್ಯಾಗ, ಪೋಷಣೆ, ಕಾಳಜಿ, ಸಂಗೋಪನೆಯ ಭಾವನೆಯ ವರ್ತನೆಗಳನ್ನು ತೋರಿದರೆ, ಗಂಡು ಆಕ್ರಮಣ, ಅಹಮಿಕೆ, ಧೈರ್ಯ, ಸಾಹಸ, ಮುನ್ನುಗ್ಗುವಿಕೆ, ಸ್ವಾತಂತ್ರ್ಯ, ರಕ್ಷಕನೆಂಬ ಭಾವನೆಯ ವರ್ತನೆಗಳನ್ನು ಮೈಗೂಡಿಸಿಕೊಳ್ಳುತ್ತಾನೆ. ಹೆಣ್ಣು ಗಂಡುಗಳ ನಡೆನುಡಿಗಳಲ್ಲಿ ಕೂಡ ಈ ಗುಣಗಳೇ ವ್ಯಕ್ತಗೊಳ್ಳುತ್ತವೆ. ನಾವು ಇವನ್ನು ಹೆಣ್ಣು ಗಂಡಿನ ಸಹಜ ಹುಟ್ಟುಗುಣಗಳು ಎಂದೇ ತಿಳಿಯುತ್ತೇವೆ. ಅದಕ್ಕೆ ತಕ್ಕಂತೆಯೇ ಆ ಮಕ್ಕಳ ಲಾಲನೆ ಪಾಲನೆಗಳು, ವೇಷಭೂಷಣಗಳು ಕೂಡ ವ್ಯತ್ಯಸ್ತಗೊಳ್ಳುವುದೂ ಇದೆ. ಈ ದಿಸೆಯಲ್ಲಿ ಅರಳಲು ಅವರಿಗೆ ಅಗತ್ಯವಾದ ಒತ್ತಾಸೆಗಳನ್ನು ಒದಗಿಸುತ್ತೇವೆ. ಹಾಗೆ ನೋಡಿದರೆ ತೀರಾ ಎಳವೆಯಲ್ಲಿ ಈ ಹೆಣ್ಣು ಗುಣ ಗಂಡು ಗುಣ ಎಂಬ ಪ್ರತ್ಯೇಕತೆಯು ಕಾಣುವುದೇ ಇಲ್ಲ. ಚಿಕ್ಕ ವಯಸ್ಸಿನ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದೇ ಬಗೆಯ ವೇಷಭೂಷಣಗಳನ್ನು ತೊಡಿಸಿ ನೋಡಿದೆವೆಂದರೆ ಈ ಮಾತು ನಿಜ ಎಂಬುದು ತಿಳಿಯುತ್ತದೆ. ಇನ್ನು ಹದಿಹರೆಯದ ವಯಸ್ಸಿಗೆ ಕಾಲಿರಿಸುವ ಹಂತದಲ್ಲೇ ಸ್ತ್ರೀತ್ವ ಎಂಬ ಚಹರೆಗಳನ್ನು ಹೆಣ್ಣುಗಳು, ಪುರುಷತ್ವ ಎಂಬ ಚಹರೆಗಳನ್ನು ಗಂಡುಗಳು ಆವಾಹಿಸಿಕೊಳ್ಳುತ್ತಾರೆ. ಜೈವಿಕ ಸಹಜವಾಗಿ ಹೆಣ್ಣು ಹಾಗೂ ಗಂಡುಗಳ ದೇಹ ರಚನೆಗಳಲ್ಲಿ ವ್ಯತ್ಯಾಸಗಳು ಕಾಣುತ್ತವೆ ಎಂಬುದು ನಿಜ. ಈ ವ್ಯತ್ಯಾಸಗಳು ಕೇವಲ ದೈಹಿಕ ಅಂಗಗಳಿಗೆ ಮಾತ್ರವೇ ಸೀಮಿತವಾಗಿರುತ್ತವೆ. ಆದರೆ ಈ ಲೈಂಗಿಕ ವ್ಯತ್ಯಾಸಗಳನ್ನೇ ಮುಂದು ಮಾಡಿ ಸ್ತ್ರೀತ್ವ ಮತ್ತು ಪುರುಷತ್ವ ಎಂಬ ವ್ಯಾಖ್ಯಾನಗಳನ್ನು ಮಾಡುವುದು ಮಾತ್ರ ಪಿತೃಪ್ರಧಾನತೆಯ ಮುಖ್ಯ ರಾಜಕಾರಣದ ಒಂದು ತಂತ್ರವಷ್ಟೇ ಆಗಿದೆ. ಅದೊಂದು ಮಿತ್. ಇದನ್ನೇ ವಿಸ್ತರಿಸುತ್ತಾ ಹೆಣ್ಣನ್ನು ಅಪೂರ್ಣ ಗಂಡು, ಗಂಡು ದೇಹದಿಂದ ಬೇರ್ಪಟ್ಟು ಉದುರಿದ ಊನ ಜೀವ ಎಂಬ ವ್ಯಾಖ್ಯಾನಗಳು ನೆಲೆಗೊಂಡಿವೆ. ಈ ಮೂಲಕವೇ ಪುರುಷ ಶ್ರೇಷ್ಠತೆ ಎಂಬ ಮೌಲ್ಯವನ್ನು ದೃಢೀಕರಿಸಲಾಗುತ್ತದೆ. ಪುರುಷ ಶ್ರೇಷ್ಠತೆಗೆ ಊನಜೀವಿಯಾದ ಮಹಿಳೆಯು ಅಧೀನಗೊಳ್ಳುವುದು ಅನಿವಾರ್ಯವೇ ಎಂಬುದು ಒಪ್ಪಿತ ಎನಿಸಿ ನೆಲೆಗೊಳ್ಳುತ್ತದೆ. ಇದಕ್ಕೆ ಅನುಗುಣವಾಗಿಯೇ ಪುರುಷಾಧಿಕಾರ ಮತ್ತು ಮಹಿಳಾ ಅಧೀನತೆ ಎಂಬ
ಸಮೀಕರಣವು ನ್ಯಾಯಸಮ್ಮತ ಎಂದು, ಇದರಲ್ಲಿ ಯಾವುದೇ ಕೈವಾಡವೂ ಇಲ್ಲ ಎಂದು ತೀರ್ಮಾನವೇ ಆಗಿಬಿಡುತ್ತದೆ. ಲಿಂಗತ್ವ ಎಂಬುದು ಈ ಅಸಹಜ ಶ್ರೇಣೀಕರಣದ ರಾಜಕಾರಣವನ್ನು ವಿವರಿಸಲು ಬಳಕೆಗೊಳ್ಳುವ ಒಂದು ಸ್ತ್ರೀವಾದಿ ಪರಿಭಾಷೆ. ಈ ಪರಿಭಾಷೆಯು ಹೆಣ್ಣು ಗುಣ, ಗಂಡು ಗುಣ ಎಂಬ ಪ್ರತ್ಯೇಕತೆಯ ತಂತ್ರವನ್ನು ಸ್ತ್ರೀತ್ವ, ಪುರುಷತ್ವ ಎಂಬ ಶ್ರೇಣೀಕರಣದ ಹುನ್ನಾರಗಳನ್ನು ಯಾವ ಗೊಂದಲಗಳಿಗೂ ಎಡೆಗೊಡದೆ ವಿವರಿಸುತ್ತದೆ. ಸ್ತ್ರೀವಾದಿಗಳ ವಿವರಣೆಗಳೇನೇ ಇರಲಿ, ಈ ಪ್ರತ್ಯೇಕತೆ ಹಾಗೂ ಶ್ರೇಣೀಕರಣವನ್ನು ಮಹಿಳೆಯರು ಪುರುಷರು ಸಮಾನವಾಗಿಯೇ ಉಸಿರೆತ್ತದೆ ಒಪ್ಪಿಕೊಳ್ಳುತ್ತಾರೆ ಮತ್ತು ಆಯಾ ಚಹರೆಗಳನ್ನು ಹುಟ್ಟುಗುಣವೇ ಹೌದು ಎಂಬಷ್ಟು ಸಹಜವಾಗಿ ಆವಾಹಿಸಿಕೊಳ್ಳುತ್ತಾರೆ. ಅವರಲ್ಲಿ ಯಾರೊಬ್ಬರಿಗೂ ಈ ಕುರಿತ ಅನುಮಾನವಾಗಲಿ ಪ್ರಶ್ನೆಯಾಗಲಿ ಬರುವುದೇ ಇಲ್ಲ. ಇದು ಹೇಗೆ ಸಾಧ್ಯವಾಯಿತು ಎಂಬುದನ್ನು ವಿವರಿಸಲು ಸಾಮಾಜೀಕರಣ ಎಂಬ ಒಂದು ಪರಿಕಲ್ಪನೆಯನ್ನು ಬಳಸಲಾಗುತ್ತದೆ. ಪಿತೃಪ್ರಧಾನತೆಯ ರಾಜಕಾರಣದ ಭಾಗವಾಗಿಯೇ ಮಾನವರ ಬೌದ್ಧಿಕ ಸಾಮರ್ಥ್ಯವನ್ನು ಸಾಂಸ್ಥೀಕರಣಗೊಳಿಸಿ ಜ್ಞಾನ ವಲಯಗಳನ್ನು ನೆಲೆಗೊಳಿಸಲಾಯಿತು ಎಂಬುದನ್ನು ಸ್ತ್ರೀವಾದಿಗಳು ಸಾಬೀತು ಮಾಡಿರಬಹುದು. ಆದರೆ ಈ ರಾಜಕಾರಣಕ್ಕೆ ಬದ್ಧವಾಗಿದ್ದ ವಲಯಗಳವರೇ ಆದ ಬುದ್ಧಿಜೀವಿಗಳಲ್ಲಿ ಕೆಲವರಿಗಾದರೂ ಸಮಾಜದಲ್ಲಿ ಇರುವ ಅಸಮಾನತೆಯ ಸಂಗತಿಗಳು ಅನುಭವಕ್ಕೆ ಬಂದವು. ಇಂಥವರು ಪಿತೃಪ್ರಧಾನತೆ ಎಂಬ ಕಲ್ಪನೆಯೇ ಇಲ್ಲದಿದ್ದರೂ ಈ ಕುರಿತ ಚಿಂತನೆಗೆ ತೊಡಗಿದರು. ಅದರಲ್ಲೂ ನೇರವಾಗಿ ಸಮಾಜವನ್ನು, ಮನುಷ್ಯರ ಮನಸ್ಸನ್ನು ಕುರಿತ ಅಧ್ಯಯನ ಮಾಡುವ ಸಮಾಜಶಾಸ್ತ್ರಜ್ಞರು ಹಾಗೂ ಮನೋವಿಜ್ಞಾನಿಗಳು ಅಸಮಾನತೆಯ ಮೂಲಗಳನ್ನು ತಿಳಿಯಲು ಪ್ರಯತ್ನಿಸಿದರು. ಶ್ರೇಣೀಕರಣದ ವೈವಿಧ್ಯಗಳಿಂದಾಗಿ ಮನುಷ್ಯರ ನಡುವೆ ಅಸಮಾನತೆಗಳು ನೆಲೆಸಿವೆ ಎಂಬುದನ್ನು, ಸಮಾಜ ವ್ಯವಸ್ಥೆಯಲ್ಲಿ ಇದರ ಸಲುವಾಗಿಯೇ ಒಂದು ಕಲಿಕಾ ಕೇಂದ್ರವು ಕೆಲಸ ಮಾಡುತ್ತದೆ ಎಂಬುದನ್ನು ಕಂಡುಕೊಂಡರು. ಇವೆರಡನ್ನು ವಿವರಿಸಲು ಸಾಮಾಜೀಕರಣ ಎಂಬ ಪರಿಭಾಷೆಯನ್ನು ಬಳಸಿದರು. ಈ ವಿವರಣೆಯು ಜಾತಿ, ಜನಾಂಗ, ವರ್ಗ ಮುಂತಾದ ಹಲವು ಸಮುದಾಯಗಳಲ್ಲಿನ ಅಸಮಾನತೆಯನ್ನು ಮಾತ್ರವೇ ವಿವರಿಸಲು ಶಕ್ತವಾಯಿತು. ಆದರೆ ಈ ಎಲ್ಲ ಸಮುದಾಯಗಳಲ್ಲೂ ಗಂಡು ಮತ್ತು ಹೆಣ್ಣುಗಳ ನಡುವೆ ಇರುವ ಅಸಮಾನತೆಯನ್ನು ಅದು ವಿವರಿಸಲು ಹೋಗಲೇ ಇಲ್ಲ. ಬಹುಶಃ ಪಿತೃಪ್ರಧಾನತೆಯನ್ನೇ ಪ್ರತಿನಿಧಿಸುವ ಈ ವಲಯಗಳಿಗೆ ಈ ಸಂಗತಿಯು ತೋಚದೆಯೇ ಹೋಯಿತು ಎನ್ನಬಹುದು. ಅಥವಾ ಇದರ ಅಗತ್ಯವೇ ಅವುಗಳಿಗೆ ಕಾಣಲಿಲ್ಲ ಎಂದರೂ ಸರಿಯೇ. ಆದರೆ ಈ ಸೂಕ್ಷ್ಮವನ್ನು ಗ್ರಹಿಸಿದ ಸ್ತ್ರೀವಾದಿ ಚಿಂತನೆಯು ಸಾಮಾಜೀಕರಣ ತರಬೇತಿಯ ಕಲ್ಪನೆಯಲ್ಲಿ ಬಿಟ್ಟು ಹೋಗಿದ್ದ ಇನ್ನೊಂದು ಎಳೆಯನ್ನು ಗುರುತಿಸಿದರು ಮತ್ತು ಅದನ್ನು ಲೈಂಗಿಕತಾವಾದಿ ಸಾಮಾಜೀಕರಣ ಎಂಬ ಪರಿಕಲ್ಪನೆಯನ್ನು ಬಳಸಿ ವಿವರಿಸಿದರು. ಈ ತರಬೇತಿಯ ಉದ್ದಕ್ಕೂ ಹೆಣ್ಣು ಗುಣ, ಗಂಡು ಗುಣ, ಪುರುಷತ್ವ, ಸ್ತ್ರೀತ್ವ ಎಂಬ ಮಿತ್ಗಳನ್ನೇ ವಾಸ್ತವಗಳು ಎಂಬಂತೆ ಪ್ರಸಾರ ಮಾಡಲಾಗುತ್ತದೆ ಎಂಬುದನ್ನು ಸಾಬೀತು ಮಾಡಿದರು. ಈ ತರಬೇತಿಯ ಪಾಠಗಳನ್ನೇ ಮೈಗೂಡಿಸಿಕೊಳ್ಳುತ್ತಾ ಪುರುಷರು ಯಜಮಾನಿಕೆಯ ಅಹಂ ಅನ್ನು, ಮಹಿಳೆಯರು ಆಳಿನ ದೈನ್ಯವನ್ನು ತೋರುತ್ತಾರೆ. ಮೇಲುನೋಟಕ್ಕೆ ಈ ತರಬೇತಿಯು ಪುರುಷರ ಪರವಾಗಿ ಇದೆ ಎಂದು ಕಾಣುತ್ತದೆ. ಪುರುಷರು ಇದನ್ನು ಇಷ್ಟಪಡುವುದು ಸಹಜವೇ ಎಂದು ತೋರುತ್ತದೆ. ಅದು ಹೋಗಲಿ ಎಂದರೆ ಅಧೀನತೆಯ ಸಂಕಟಗಳನ್ನು ಅನುಭವಿಸುವ ಮಹಿಳೆಯರೂ ಕೂಡ ತಮ್ಮ ಈ ಸ್ಥಿತಿಯನ್ನು ಸಮಾಧಾನವಾಗಿಯೇ ಸ್ವೀಕರಿಸಿದ್ದಾರೆ ಎಂಬಂತೆ ಕಾಣುತ್ತದೆ. ಆದರೆ ಯಾವುದೇ ಒಬ್ಬ ಗಂಡಸು ಅಥವಾ ಒಬ್ಬ ಹೆಣ್ಣಿನ ಜೀವನದ ಅನುಭವಗಳನ್ನು ಕೇಳಿಸಿಕೊಂಡರೆ ಹೆಣ್ಣು ಗಂಡು ಎಂಬ ಭೇದವೇ ಇಲ್ಲದೆ
ಪ್ರತಿಯೊಬ್ಬರೂ ಹೇಳಲಾಗದ ಯಾವುದೋ ಅತೃಪ್ತಿ ಹಾಗೂ ಅಸಮಾಧಾನಗಳಲ್ಲಿ ತೊಳಲುತ್ತಿರುವುದು ತಿಳಿಯುತ್ತದೆ. ಇದೇಕೆ ಹೀಗೆ ಎಂಬುದು ಸುಲಭವಾಗಿ ಅರ್ಥವಾಗುವ ಮಾತಲ್ಲ. ಬದಲಿಗೆ ಇವನ್ನು ಅವರವರ ವೈಯಕ್ತಿಕ ಸಮಸ್ಯೆಗಳು ಎಂದೇ ನೋಡಲಾಗುತ್ತದೆ. ಈ ಕುರಿತು ಸ್ತ್ರೀವಾದವು ಬಲು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಒಪ್ಪಬಹುದಾದ ಒಂದು ಮಾತನ್ನು ಹೇಳುತ್ತದೆ. ಅಸ್ತಿತ್ವವಾದಿಗಳು ನಮ್ಮ ವ್ಯಕ್ತಿತ್ವ ಎಂಬುದರಲ್ಲಿ ನಮ್ಮ ಅರಿವನ್ನು ಅಧಿಕೃತ ಹಾಗೂ ಅನಧಿಕೃತ ಎಂದು ಪ್ರತ್ಯೇಕಗೊಳಿಸಿ ನೋಡುತ್ತಾರೆ. ಇದನ್ನೇ ಕಪ್ಪು ಸ್ತ್ರೀವಾದಿ ಬೆಲ್ ಹುಕ್ಸ್ ಸ್ವ ಅರಿವು ಮತ್ತು ಸ್ವ ಪ್ರೀತಿ ಎಂಬವು ಮಾತ್ರವೇ ನಿಜವಾದ ನಮ್ಮ ವ್ಯಕ್ತಿತ್ವದ ಕುರುಹುಗಳು ಎಂದು ಸರಳವಾದ ಪರಿಕಲ್ಪನೆಗಳಲ್ಲಿ ವಿವರಿಸುತ್ತಾಳೆ. ಪ್ರೀತಿಯ ನಿಜ ಸ್ವರೂಪವನ್ನು ಅರಿಯಲು ನೆರವಾಗುವ 4 ಸರಣಿ ಪುಸ್ತಕಗಳನ್ನು ಬೆಲ್ ಹುಕ್ಸ್ ರಚಿಸಿದ್ದಾಳೆ. ಸಾಮಾಜೀಕರಣದ ತರಬೇತಿಯಿಂದಾಗಿ ಪ್ರೀತಿ ಎಂಬುದು ಕೂಡ ಮನುಷ್ಯರೆನಿಸಿದ ಎಲ್ಲರಿಗೂ ಸಮಾನವೆನಿಸುವ ಬಗೆಯದಾಗಿ ಉಳಿದಿಲ್ಲ ಎಂದು ಹೇಳುವ ಬೆಲ್ ಹುಕ್ಸ್, ಪ್ರೀತಿಯನ್ನು ಕಂಡುಕೊಳ್ಳಲು ಹೆಣ್ಣುಗಳು, ಗಂಡುಗಳು, ಬೇರೆ ಬೇರೆ ಜಾತಿ ಜನಾಂಗ ಎಂಬ ಶ್ರೇಣಿಯವರು ತಮಗೇ ವಿಶಿಷ್ಟವಾದ ದಾರಿಗಳನ್ನು ಹುಡುಕುವ ಅಗತ್ಯವಿದೆ ಎನ್ನುತ್ತಾಳೆ. ಇದೇ ಕಾರಣದಿಂದಲೇ ಈ ದಾರಿಗಳನ್ನು ಪ್ರತ್ಯೇಕವಾಗಿಯೇ ಚರ್ಚಿಸಲು ಸರಣಿ ಪುಸ್ತಕಗಳು ಆಕೆಗೆ ಅಗತ್ಯವೆನಿಸಿದವು. ಈ ಪೈಕಿ ಮಹಿಳೆಯರು ಜೀವಮಾನವಿಡೀ ಒಂದು ಹಿಡಿ ಪ್ರೀತಿಗಾಗಿ ಹಂಬಲಿಸುತ್ತಲೇ ಅದಕ್ಕಾಗಿ ಪರದಾಡುತ್ತಲೇ ಉಳಿದು ಬಿಡುತ್ತಾರೇಕೆ ಎಂಬ ಪ್ರಶ್ನೆಯನ್ನು ಶೋಧಿಸುವ ಕಮ್ಯೂನಿಯನ್ ದಿ ಫೀಮೇಲ್ ಸರ್ಚ್ ಫಾರ್ ಲವ್ ಎಂಬ ಕೃತಿಯನ್ನು ಸ್ವಲ್ಪ ಪ್ರಸ್ತಾಪಿಸುತ್ತೇನೆ. ಸ್ತ್ರೀ ಸಂವೇದನೆ ಎಂಬ ಮಾತನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇದು ತುಂಬ ನೆರವಾಗುತ್ತದೆ ಎಂಬುದು ನನ್ನ ಗ್ರಹಿಕೆ.